ಪರಿಶಿಷ್ಟ ವರ್ಗಗಳಿಗೆ 3ರಿಂದ 7% ಹೆಚ್ಚಿಸಿದ್ರು. ಒಳ ಮೀಸಲಾತಿಗೆ ಒಳಪಡ್ತಕ್ಕಂಥ ಪರಿಶಿಷ್ಟ ಜಾತಿಗಳಿಗೆ ಸುಮಾರು 2-3 ದಶಕಗಳಿಂದ ಹೋರಾಟ ನಡೀತಾ ಇದ್ದ ಕಾರಣ ಒಳ ಮೀಸಲಾತಿ ಮಾಡಬೇಕು ಅಂತೇಳಿ ಒತ್ತಡ ಹೆಚ್ಚಾದ ಕಾರಣ ಒಂದು ತೀರ್ಮಾನಕ್ಕೆ ಬಂದು A, B, C, D ಗುಂಪುಗಳನ್ನು ಮಾಡಿ ಕೇಂದ್ರ ಸರ್ಕಾರಕ್ಕೆ ಕಳಿಸಿಕೊಡ್ಲಾಯಿತು. ಯಾಕೆಂದ್ರೆ ನಮಗೆ ಅಧಿಕಾರ ಇರಲಿಲ್ಲ ಅದನ್ನ ಜಾರಿಗೆ ತರಲಿಕ್ಕೆ. ಕೇಂದ್ರ ಸರ್ಕಾರ ಕೋರ್ಟ್ನಲ್ಲಿ ಕೇಸ್ ಪೆಂಡಿಂಗ್ ಇದ್ದ ಕಾರಣ ಅವರೇನ್ ಮಾಡಿದ್ರು, ಸ್ವಲ್ಪ ತಾಳ್ಬೇಕು ಅಂತ ಹೇಳಿದ್ರು. ಅದರ ಪ್ರಕಾರ ಕೋರ್ಟ್ನ ಆದೇಶ ಬಂತು, ಎಲ್ಲ ರಾಜ್ಯಗಳು ಕೂಡ ಅವರೇ ತೀರ್ಮಾನ ತಗೊಳ್ಬಹುದು ಅನ್ನೋದು ಬಂತು. ಇದು ಬಹಳ ಸುಲಭ ಆಯಿತು. ಈಗ ಜಾರಿಗೆ ಕೊಡಬೇಕಾಗಿದ್ದು ರಾಜ್ಯ ಸರ್ಕಾರ. ನಾವೇನು 6%, 5% ಮತ್ತೆ 4%, 1% ಮಾಡಿದ್ವೋ ಅದನ್ನು ತಿದ್ದುಪಡಿ ಮಾಡಿ ಇದು ರಾಜಕೀಯ ಒಂದು ತೀರ್ಮಾನ ತಗೊಂಡು ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ಅವರನ್ನು ಸಪರೇಟ್ ಆಗಿ ಇಟ್ಬಿಟ್ಟಿದ್ರು. ಆದರೆ ಅವರ ಮೂಲ ಜಾತಿಗಳು ಇದೇ ಜಾತಿಗಳು. ಅಲೆಮಾರಿಗಳು ಈ ಎಲ್ಲ ಗುಂಪಿಗೂ ಸೇರ್ತಾರೆ. ಆದರೆ ಅದನ್ನು ತಗೊಂಡೋಗಿ ಸಿ ಗುಂಪಲ್ಲಿ ಹಾಕಿ ಅವ್ರಿಗೂ ಅನ್ಯಾಯ ಮಾಡಿ ಒಂದು ರಾಜಕೀಯ ನಿರ್ಣಯವನ್ನು ಮಾಡಿತ್ತು. ಇದು ಸರಿ ಇಲ್ಲ ಅಂತಿದ್ರೂ ಕೂಡ ಒಂದು ಇತ್ಯರ್ಥ ಆಗಲಿ, ಯಾರಿಗೋ ಅನ್ಯಾಯ ಆಗೋದಿದ್ದರೆ ಮುಂದಿನ ದಿನಗಳಲ್ಲಿ ಸರಿಪಡಿಸ್ಕೊಳ್ಬಹುದು ಅನ್ನೋ ಉದ್ದೇಶ ಇಟ್ಕೊಂಡು ನಾವೆಲ್ಲರೂ ಕೂಡ ಒಪ್ಪಿದ್ವಿ. ಇತ್ತೀಚೆಗೆ ಏನಾಯ್ತು, ಅದು ಸರಿಯಾದ ತೀರ್ಮಾನಗಳಾಗದೇ ಇದ್ದ ಕಾರಣ ಒಂದೇ ಗ್ರೂಪ್ಗೆ ಬಂದ ಎಲ್ಲ ಪೋಸ್ಟ್ಗಳು ಅವರಿಗೆ ಹೋಗ್ತದೆ ಅನ್ನೋದಾಗಿ ರಾಜ್ಯದಲ್ಲಿ ಒಂದು ರೀತಿಯ ಬಿಗುವಿನ ವಾತಾವರಣ ಸೃಷ್ಟಿ ಆಗಿತ್ತು. ಇದು ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲೇ ಇದು ಧಾರವಾಡದಲ್ಲಿ ಯುವಕರು ದೊಡ್ಡ ಹೋರಾಟವನ್ನು ಪ್ರಾರಂಭ ಮಾಡಿದರು. ಯಾಕೆಂದ್ರೆ ಒಳ ಮೀಸಲಾತಿಯನ್ನು ತೋರಿಸ್ಕೊಂಡು 2,84,000 ಹುದ್ದೆಗಳನ್ನು ನೀವು ತುಂಬದೆ ಪೆಂಡಿಂಗ್ ಇಟ್ಟಿದ್ದೀರಿ ಅನ್ನೋದು. ಇದನ್ನು ತೋರಿಸ್ಕೊಂಡೇ ಇಟ್ಟಿದ್ರಿಂದ ಅವ್ರಿಗೆ ಅನ್ಯಾಯ ಆಗ್ತಿತ್ತು. ಅಲ್ಲಿ ದೊಡ್ಡ ಹೋರಾಟ ಆದಮೇಲೆ ನಮ್ಮ ನಾಯಕರುಗಳೆಲ್ಲ ಆ ಕೈಗೂಡಿಸಿದ್ರಿಂದ ಆ ಹೋರಾಟದಲ್ಲಿ ಸರ್ಕಾರಕ್ಕೆ ಜ್ವರ ಬಂತು. ತಕ್ಷಣ ಹೋಗಿ ಗವರ್ನರ್ ಅವರನ್ನ ಭೇಟಿಯಾಗಿ ಅಂಕಿತವನ್ನು ಪಡೆದ್ರು. ಆದ್ರೆ ಮಾಡಿದ್ದೇನು, ನೀವು ಒಳ ಮೀಸಲಾತಿ ಜಾರಿ ಮಾಡಲೇ ಇಲ್ಲ. ಮತ್ತೆ ಇಷ್ಟು ದಿನಗಳ ಕಾಲ ನೀವು ದಲಿತರಿಗೂ ವಂಚನೆ ಮಾಡಿದ್ರಿ. 3-4 ವರ್ಷಗಳಿಂದ ಆ ಯುವ ಜನರಿಗೂ ಅನ್ಯಾಯ ಮಾಡಿದ್ರಿ. ಈ ಒಂದು ಪರಿಸ್ಥಿತಿಗೆ ಕಾರಣ ಸರ್ಕಾರದ ಲೋಪವೇ ಹೊರತು ಜನರ ಲೋಪ ಅಲ್ಲ. ಈಗ ಯಾವ ರೀತಿ ನೀವು ರಿಸರ್ವೇಶನ್ ಅನ್ನು ಕೊಡ್ತೀರಿ, ಮೀಸಲಾತಿಯನ್ನ ಹೇಳಿ, ಜನರಿಗೆ ಈಗ ಹೇಳಬೇಕಾಗಿದೆ. ಈಗ ಮೀಸಲಾತಿ ಹಳೇ ರೀತಿಯಲ್ಲೇ ಕೊಡೋದಾದ್ರೆ ನೀವು ಒಳ ಮೀಸಲಾತಿ ಆಗೋದಿಲ್ಲ. ಒಳ ಮೀಸಲಾತಿ ನೀವು ಕೊಡ್ತೀನಿ ಅಂತಂದ್ರೆ 17% ಪ್ರಕಾರ ಆಗಬೇಕು, ಅದಾಗೋದಿಲ್ಲ. ಕೋರ್ಟಲ್ಲಿ ಕೇಸ್ ಇದೆ. ಕೇಸ್ಗೆ ಏನ್ ಮಾಡಬೇಕಾಗಿತ್ತು, ಈಗ ಜಾರ್ಖಂಡಲ್ಲಿ ಕೊಟ್ಟಿದ್ದಾರೆ, ಹರಿಯಾಣದಲ್ಲಿ ಕೊಟ್ಟಿದ್ದಾರೆ, ತೆಲಂಗಾಣದಲ್ಲಿ ಆಗಿದೆ. ಇದಕ್ಕೆಲ್ಲಕ್ಕೂ ಕೂಡ SC ರಿಸರ್ವೇಶನ್ ಅಲ್ಲಿ ಜಾಸ್ತಿ ಆಗಿದೆ ಜನಸಂಖ್ಯೆಗೆ ಅನುಗುಣವಾಗಿ. ನೀವಿಲ್ಲಿ ಏನ್ ಹೇಳಿದ್ರಿ, 50%ಗೆ ಕ್ಯಾಪ್ ಇದೆ ಅಂತ ಹೇಳಿದಿರಿ. ಆಯ್ತು, ಕ್ಯಾಪ್ ಇದೆ, ಕರೆಕ್ಟ್. SC ST ಮೀಸಲಾತಿಗೆ ಕ್ಯಾಪ್ ಇಲ್ಲ. ಅದನ್ನ ನೀವು ಮನವರಿಕೆ ಮಾಡಿಕೊಡದೆ ಫೇಲ್ ಆಗಿರ್ತಕ್ಕಂಥ ಸರ್ಕಾರ ಈಗ ಇದನ್ನ ಜನರ ಮೇಲೆ ಆಗ್ತಕ್ಕಂಥದ್ದು ಸರಿಯಲ್ಲ. ಆದ್ರಿಂದ ದಯವಿಟ್ಟು ನೀವು ತಿಳಿಸಿ ಯಾವ ರೀತಿ ಈ ರಿಸರ್ವೇಶನ್ ಕೊಡ್ತೀವಿ ಅನ್ನೋದು ಈಗ ಜನರಿಗೆ ತಿಳಿಸಬೇಕು. ಇಲ್ಲ ಅಂತಂದ್ರೆ ನೀವು ಈ ಜನರಿಗೆ ನೀವು ಅಪಮಾನ ಮಾಡ್ತಿದ್ದೀರಿ, ಮೋಸ ಮಾಡ್ತಿದ್ದೀರಿ ಅಂತ ನಾವು ಹೇಳ್ಬೇಕಾಗತ್ತೆ. ನೋಡಿ, ಆ ದೇಶಗಳ ಸಮಸ್ಯೆಗಳು ನಾವು ಅಲ್ಲಿವರೆಗೂ ಹೋಗೋದು ಬೇಕಾಗಿಲ್ಲ. ಆದರೆ ಯುದ್ಧ ಆಗಬೇಕು ಅನ್ನೋದು ಯಾರ ಇಚ್ಛೆ ಅಲ್ಲ. ಪ್ರಧಾನಮಂತ್ರಿಗಳು ಹೋಗಿದ್ದು ಸೌಹಾರ್ದ ಭೇಟಿ. ಅದು ಯಾವಾಗಲೂ ಕೂಡ ಎಲ್ಲ ದೇಶಗಳಿಗೂ ಹೋಗ್ತಾರೆ ಬರ್ತಾರೆ. ನಮ್ಮ ದೇಶಕ್ಕೂ ಅನೇಕರು ಬರ್ತಾರೆ ಹೋಗ್ತಾರೆ. ಯುದ್ಧಕ್ಕೂ ಇದಕ್ಕೂ ಹೋಲಿಕೆ ಮಾಡೋದು ಅಥವಾ
ಆ ತಳುಕು ಆಗ್ತಕ್ಕಂಥದ್ದು ಯಾವುದು ಕೂಡ ಸರಿ ಇಲ್ಲ. ಆಯಾ ದೇಶಗಳು ಪಾಕಿಸ್ತಾನ ಆಫ್ಘಾನಿಸ್ತಾನ ಯುದ್ಧ ಆಗೋದಕ್ಕೆ ಸಂಬಂಧ ಏನಿದೆ ನಮಗೆ? ಯಾಕೆಂತಂದ್ರೆ ಅವರ ಒಳಗೆ ನಡೀತಾ ಇರ್ತಕ್ಕಂಥ ಮೊದಲಿಂದಲೂ ನಡೀತಾ ಇರ್ತಕ್ಕಂಥದ್ದು. ಇವತ್ತು ಇಸ್ರೇಲ್ ಆಗಿರ್ಬೋದು, ಇರಾನ್ ಆಗಿರ್ಬೋದು, ಅವ್ರದ್ದು ಸಮಸ್ಯೆಗಳಿದೆ, ಅಮೇರಿಕಾದು ಸಮಸ್ಯೆಗಳಿದೆ, ಇವೆಲ್ಲ ಆಗ್ತದೆ. ಆದ್ರೆ ಯುದ್ಧ ಆಗ್ಲೇಬೇಕು ಅನ್ನೋದು ಯಾರ ಇದು ಮಾನಸಿಕತೆಯೂ ಅಲ್ಲ, ಅದು ಸಾಂದರ್ಭಿಕವಾಗಿ ಆಗಿ ಹೋಗ್ತದೆ. ಅದಕ್ಕೆ ಪ್ರಧಾನಮಂತ್ರಿಗಳು ಹೋಗಿದ್ರಿಂದ ಇದೇನೋ ಆಯ್ತು ಅನ್ನೋಂಥ ಮಾತು ಬೇಡ.